ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 23 ಅಕ್ಟೋಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ವಿಚ್ ಪ್ಲೇಯರ್ ಹ್ಯಾಸ್ ವಾನ್ 2021 BNP Paribas ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಇನ್ ಮೆನ್ಸ್ ಸಿಂಗಲ್ಸ್ ಇವೆಂಟ್? 2021 BNP Paribas ಓಪನ್ ಟೆಸ್ಟ್ ಟೂರ್ನಮೆಂಟ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕ್ಯಾಮ್ರೋನ್ ನಾರಿ. ಇಂಡಿಯನ್ ವೇಲ್ಸ್ ಮಾಸ್ಟರ್ಸ್ ಎಂದು ಕರೆಯಲ್ಪಡುವ BNP Paribas ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅಕ್ಟೋಬರ್ 4ರಿಂದ 18ರವರೆಗೆ ಕ್ಯಾಲಿಫೋರ್ನಿಯಾ US ನಲ್ಲಿ ನಡೆಯಿತು. ಸೊ ಈ ಟೂರ್ನಮೆಂಟ್ದು ವಿನ್ನರ್ಸ್ ನೋಡೋದೆ ವುಮನ್ ಸಿಂಗಲ್ಸ್ ವಿನ್ನರ್ ಪೌಲಾ ಬಡೋಸಾ ಫ್ರಮ್ ಸ್ಪೇನ್, ಮೆನ್ ಸಿಂಗಲ್ಸ್ ವಿನ್ನರ್ ಕ್ಯಾಮ್ರೋನ್ ನಾರಿ ಫ್ರಮ್ ಯುನೈಟೆಡ್ ಕಿಂಗ್ಡಮ್ and men's doubles winner John Pierce and Philip Polasek. What is the rank of India in Global Food Security Index 2021? ಜಾಗತಿಕ ಆಹಾರ ಭದ್ರತೆ ಸೂಚ್ಯಂಕ 2021ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 71. ಜಾಗತಿಕ ಆಹಾರ ಭದ್ರತೆ ಸೂಚ್ಯಂಕ 2021ರಲ್ಲಿ 113 ದೇಶಗಳ ಪಟ್ಟಿಯಲ್ಲಿ ಭಾರತ 71ನೇ ಸ್ಥಾನದಲ್ಲಿದೆ, 71. ಅಂಡ್ ಜಾಗತಿಕ ಆಹಾರ ಭದ್ರತೆ ಸೂಚ್ಯಂಕವನ್ನು ಲಂಡನ್ ಮೂಲದ ಎಕನಾಮಿಸ್ಟ್ ಇಂಪ್ಯಾಕ್ಟ್ ದಿಂದ ವಿನ್ಯಾಸಗೊಳಿಸಲಾಗಿದೆ. ಅಂಡ್ ಈ ಸೂಚ್ಯಂಕದಲ್ಲಿ ಐರ್ಲೆಂಡ್, ಆಸ್ಟ್ರೇಲಿಯಾ, UK, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್, ಕೆನಡಾ, ಜಪಾನ್, ಫ್ರಾನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಗ್ರಸ್ಥಾನದಲ್ಲಿದ್ದಾರೆ. ಅಂಡ್ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ 2021ರಲ್ಲಿ ಭಾರತದ ಟೋಟಲ್ ಸ್ಕೋರ್ 57.2. ಅಂಡ್ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಸೂಚ್ಯಂಕವು ಜಗತ್ತಿನಾದ್ಯಂತ ಆಹಾರ ಭದ್ರತೆಯ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಅಳೆಯುತ್ತದೆ. ಸೊ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ 2021ರಲ್ಲಿ ಭಾರತದ ರ್ಯಾಂಕ್ 71. ವಿಚ್ ಕಂಪ್ನಿ ಹ್ಯಾಸ್ ಲಾಂಚ್ NTS ಪ್ಲಾಟ್ಫಾರ್ಮ್ ಫಾರ್ ಟೋಕನೈಸೇಷನ್ ಆಫ್ ಕಾರ್ಡ್ಸ್? ಕಾರ್ಡ್ಗಳ ಟೋಕನೈಸೇಷನ್ಗಾಗಿ NTS ಪ್ಲಾಟ್ಫಾರ್ಮ್ ಅನ್ನು ಯಾವ ಕಂಪನಿ ಆರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಗ್ರಾಹಕರ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಗ್ರಾಹಕರಿಗೆ ತಡೆರಹಿತ ಶಾಪಿಂಗ್ ಅನುಭವವನ್ನು ಒದಗಿಸಲು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ್ NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಟೋಕನೈಸೇಷನ್ ಸಿಸ್ಟಮ್ ಅನ್ನು ಆರಂಭಿಸಿದೆ. ಅಂಡ್ NPCI ಟೋಕನೈಸೇಷನ್ ಸಿಸ್ಟಮ್ ರೂಪೇ ಕಾರ್ಡ್ಗಳ ಟೋಕನೈಸೇಷನ್ ಅನ್ನು ವ್ಯಾಪಾರಿಗಳೊಂದಿಗೆ ಕಾರ್ಡ್ ವಿವರಗಳನ್ನು ಸಂಗ್ರಹಿಸಲು ಪರ್ಯಾಯವನ್ನು ಒದಗಿಸುತ್ತದೆ. ಅಂಡ್ NPCIನ ಟೋಕನ್ ರೆಫರೆನ್ಸ್ ಆನ್ ಫೈಲ್ ಸೇವೆಯು ರೂಪೇ ಕಾರ್ಡ್ದಾರರಿಗೆ ತಮ್ಮ ಹಣಕಾಸಿನ ಡೇಟಾದ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ದ ಪೊಲೀಸ್ ಕಮೆಮೊರೇಷನ್ ಡೇ ಇಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ? ಪೊಲೀಸ್ ಸ್ಮರಣಾರ್ಥ ದಿನವನ್ನು ಯಾವ ದಿನ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 21 ಅಕ್ಟೋಬರ್. ಭಾರತದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ಸ್ಮರಣಾರ್ಥ ದಿನವನ್ನು ಆಚರಿಸುತ್ತಾರೆ. ಅಂಡ್ ಕರ್ತವ್ಯ ನಿರ್ವಹಣೆಯಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಧೈರ್ಯಶಾಲಿ ಪೊಲೀಸರನ್ನು ಸ್ಮರಿಸಲು ಮತ್ತು ಗೌರವಿಸಲು ಈ ದಿನವನ್ನು ಆಚರಿಸುತ್ತಾರೆ. ಅಂಡ್ 1959ರಲ್ಲಿ ಲಡಾಖ್ ಪ್ರದೇಶದಲ್ಲಿ 20 ಭಾರತೀಯ ಸೈನಿಕರು ಚೀನಾದ ಸೈನಿಕರ ಮೇಲೆ ದಾಳಿ ಮಾಡಿದಾಗ ಅದರಲ್ಲಿ 10 ಭಾರತೀಯ ಪೊಲೀಸರು ಪ್ರಾಣ ಕಳೆದುಕೊಂಡರು. ಅವರ ನೆನಪಿಗಾಗಿ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ಸ್ಮರಣಾರ್ಥ ದಿನವನ್ನು ಆಚರಿಸುತ್ತಾರೆ. ಅಂಡ್ ಅದೇ ತರ ಗೈಸ್, ಕರ್ನಾಟಕದಲ್ಲಿ ಪೊಲೀಸ್ ಫ್ಲಾಗ್ ಡೇ ಅನ್ನು ಏಪ್ರಿಲ್ 2ರಂದು ಆಚರಿಸುತ್ತಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಚೇರ್ಮನ್ ಆಫ್ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ? ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಾಲಸುಬ್ರಮಣಿಯನ್. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಎ ಬಾಲಸುಬ್ರಮಣಿಯನ್ ಅವರು ಆಯ್ಕೆ ಆಗಿದ್ದಾರೆ. ಅಂಡ್ ಎಡೆಲ್ವೈಸ್ AMCI MD ಮತ್ತು CEO ರಾಧಿಕಾ ಗುಪ್ತಾ ಅವರನ್ನು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾದ ಉಪಾಧ್ಯಕ್ಷನಾಗಿ ನೇಮಿಸಲಾಯಿತು. ಅಂಡ್ ಬಾಲಸುಬ್ರಮಣಿಯನ್ ಅವರು ಆದಿತ್ಯ ಬಿರ್ಲಾ ಸನ್ ಲೈಫ್ ಅಸೆಟ್ ಮ್ಯಾನೇಜ್ಮೆಂಟ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿದ್ದಾರೆ. AMFIದು ಫುಲ್ ಫಾರ್ಮ್ ಗೈಸ್, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಸೊ ಎ ಬಾಲಸುಬ್ರಮಣಿಯನ್ ಈಸ್ ಅಪಾಯಿಂಟೆಡ್ ಆಸ್ ಚೇರ್ಮನ್ ಆಫ್ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. PM Modi recently inaugurated the Kushinagar International Airport in which state? ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇತ್ತೀಚೆಗೆ ಕುಶಿನಗರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಉತ್ತರ ಪ್ರದೇಶ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕುಶಿನಗರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಉತ್ತರ ಪ್ರದೇಶ್ ರಾಜ್ಯದಲ್ಲಿ ಉದ್ಘಾಟಿಸಿದರು. ದ ಸ್ಟಾರ್ಸ್ ಇನ್ ಮೈ ಸ್ಕೈ ಬುಕ್ ಹ್ಯಾಸ್ ಬಿನ್ ರಿಟನ್ ಬೈ ಡ್ಯಾಶ್.
ದಿ ಸ್ಟಾರ್ಸ್ ಇನ್ ಮೈ ಸ್ಕೈ ಎಂಬ ಪುಸ್ತಕವನ್ನು ಡ್ಯಾಶ್ ಬರೆದಿದ್ದಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ದಿವ್ಯಾ ದತ್ತಾ. ದಿವ್ಯಾ ದತ್ತಾ ಅವರು ದ ಸ್ಟಾರ್ಸ್ ಇನ್ ಮೈ ಸ್ಕೈ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ಮಾರ್ಷಲ್ ಆರ್ಟ್ಸ್ ಎಜುಕೇಷನ್ ಪ್ರೈಸ್ 2021 ಹ್ಯಾಸ್ ಬಿನ್ ಲಾಂಚ್ ಬೈ ವಿಚ್ ಎಂಟಿಟಿ. ಮಾರ್ಷಲ್ ಆರ್ಟ್ಸ್ ಎಜುಕೇಷನ್ ಪ್ರಶಸ್ತಿ 2021 ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಯುನೆಸ್ಕೋ. ಬೌದ್ಧ ಧರ್ಮದ ದೃಕ್ಪಾ ಕುಂಫು ಸನ್ಯಾಸಿಗಳು ಹಿಮಾಲಯದಾದ್ಯಂತ ತಮ್ಮ ಧೈರ್ಯಶಾಲಿ ಸೇವೆ ಮತ್ತು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸುವ ಕೆಲಸಕ್ಕಾಗಿ ಯುನೆಸ್ಕೋದ ಮಾರ್ಷಲ್ ಆರ್ಟ್ಸ್ ಎಜುಕೇಷನ್ ಪ್ರೈಸ್ 2021 ಅನ್ನು ಗೆದ್ದಿದ್ದಾರೆ. ಈ ಸನ್ಯಾಸಿಯರು ಯುವತಿಯರಿಗೆ ಕಲೆಗಳ ಮೂಲಕ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ತಮ್ಮ ಸಮುದಾಯಗಳಲ್ಲಿ ನಾಯಕತ್ವದ ಲೀಡರ್ಶಿಪ್ ಪಾತ್ರಗಳನ್ನು ವಹಿಸಿಕೊಳ್ಳಲು ಅಧಿಕಾರ ನೀಡುತ್ತಾರೆ. ಅಂಡ್ ಮಾರ್ಷಲ್ ಆರ್ಟ್ಸ್ ಸಮರ ಕಲೆಗಳ ಶಿಕ್ಷಣದ ಉತ್ತಮ ಅಭ್ಯಾಸಗಳನ್ನು ಉತ್ತೇಜಿಸಲು ಈ ಪ್ರಶಸ್ತಿಯನ್ನು ಯುನೆಸ್ಕೋ ICM ಇಂಟರ್ನ್ಯಾಷನಲ್ ಸೆಂಟರ್ ಆಫ್ ಮಾರ್ಷಲ್ ಆರ್ಟ್ಸ್ ಆರಂಭಿಸಿದೆ. ವಿಚ್ ಕಂಟ್ರಿ ಹ್ಯಾಸ್ ಡಿಕ್ಲೇರ್ಡ್ 60-day ಸ್ಟೇಟ್ ಆಫ್ ಎಮರ್ಜೆನ್ಸಿ ಡ್ಯೂ ಟು ರೈಸ್ ಇನ್ ವೈಲೆಂಟ್ ಡ್ರಗ್ ಕ್ರೈಮ್ಸ್. ಹಿಂಸಾತ್ಮಕ ಮಾದಕ ದ್ರವ್ಯ ಅಪರಾಧಗಳನ್ನು ಹೆಚ್ಚುತ್ತಿರುವ ಕಾರಣದಿಂದ ಯಾವ ದೇಶವು 60 ದಿನಗಳ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಕ್ವೆಡರ್. ಹಿಂಸಾತ್ಮಕ ಮಾದಕ ದ್ರವ್ಯ ಅಪರಾಧಗಳನ್ನು ಹೆಚ್ಚುತ್ತಿರುವ ಕಾರಣದಿಂದ ಈಕ್ವೆಡರ್ ದೇಶವು 60 ದಿನಗಳ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. The International Conference and Exhibition on Digital Technologies Future Tech 2021 has been organized by which body? ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳ ಪ್ರದರ್ಶನ ಫ್ಯೂಚರ್ ಟೆಕ್ 2021 ಅನ್ನು ಯಾವ ಸಂಸ್ಥೆಯು ಆಯೋಜಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳ ಪ್ರದರ್ಶನ ಫ್ಯೂಚರ್ ಟೆಕ್ 2021 ಅನ್ನು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಸಂಸ್ಥೆಯು ಆಯೋಜಿಸಿದೆ. ಆಸ್ ಪರ್ ದ ಸ್ಟಡಿ ಕಂಡಕ್ಟೆಡ್ ಬೈ ದ ಕೌನ್ಸಿಲ್ ಆನ್ ಎನರ್ಜಿ, ಎನ್ವಿರಾನ್ಮೆಂಟ್ ಅಂಡ್ ವಾಟರ್, ವಿಚ್ ಸ್ಟೇಟ್ ಆರ್ ಯುಟಿ ಟಾಪ್ ಇನ್ ಎಲೆಕ್ಟ್ರಿಕ್ ಕುಕಿಂಗ್? ಇಂಧನ, ಪರಿಸರ ಮತ್ತು ನೀರಿನ ಕೌನ್ಸಿಲ್ ನಡೆಸಿದ ಅಧ್ಯಯನದ ಪ್ರಕಾರ ವಿದ್ಯುತ್ ಅಡುಗೆಯಲ್ಲಿ ಯಾವ ರಾಜ್ಯ ಅಥವಾ ಯುಟಿ ಅಗ್ರಸ್ಥಾನದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡೆಲ್ಲಿ ಅಂಡ್ ತಮಿಳುನಾಡು. ಇಂಧನ, ಪರಿಸರ ಮತ್ತು ನೀರಿನ ಕೌನ್ಸಿಲ್ ಅಧ್ಯಯನದ ವರದಿಯ ಪ್ರಕಾರ ದೆಹಲಿ ಮತ್ತು ತಮಿಳುನಾಡಿನ 17% ಕುಟುಂಬಗಳು ಕೆಲವು ರೀತಿಯ ಎಲೆಕ್ಟ್ರಿಕ್ ಕುಕಿಂಗ್ ವಿದ್ಯುತ್ ಅಡುಗೆ ವಿಧಾನಗಳನ್ನು ಬಳಸುತ್ತಿವೆ. ಅಂಡ್ ತೆಲಂಗಾಣದಲ್ಲಿ ಈ ರೇಟ್ 15%, ಅದೇ ಥರ ಕೇರಳ ರಾಜ್ಯದಲ್ಲಿ 12% ಇದೆ. ಅಂಡ್ ಇಂಧನ, ಪರಿಸರ ಮತ್ತು ನೀರಿನ ಕೌನ್ಸಿಲ್ ಸಾಮಾನ್ಯವಾಗಿ ದೆಹಲಿ ಮೂಲದ ನಾನ್ ಪ್ರಾಫಿಟ್ ಪಾಲಿಸಿ ರಿಸರ್ಚ್ ಲಾಭರಹಿತ ನೀತಿ ಸಂಶೋಧನಾ ಸಂಸ್ಥೆಯಾಗಿದೆ. ಸೊ ಭಾರತದ ತಮಿಳುನಾಡು ಮತ್ತು ದೆಹಲಿ ಎಲೆಕ್ಟ್ರಿಕ್ ಕುಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಪ್ರಜ್ಞಾನಂದ ಹೂ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಗೇಮ್? ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಜ್ಞಾನಂದ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಚೆಸ್. ಇಂಡಿಯನ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಅವರು ಇತ್ತೀಚೆಗೆ ಜೂಲಿಯರ್ ಬೇರ್ ಚೆಸ್ ಟೂರ್ನಮೆಂಟ್ ಅನ್ನು ಗೆದ್ದಿದ್ದಾರೆ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದು, ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ 2021 ಮರ್ಸರ್ ಪೆನ್ಷನ್ ಇಂಡೆಕ್ಸ್ ಸರ್ವೆ? 2021 ಮರ್ಸರ್ ಜಾಗತಿಕ ಪೆನ್ಷನ್ ಇಂಡೆಕ್ಸ್ ಸರ್ವೆಯಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ 40. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ RK ಸಿಂಗ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ಮಾರ್ಷಲ್ ಆರ್ಟ್ಸ್ ಎಜುಕೇಷನ್ ಪ್ರೈಸ್ ಹ್ಯಾಸ್ ಬಿನ್ ಲಾಂಚ್ ಬೈ ವಿಚ್ ಇನ್ಸ್ಟಿಟ್ಯೂಷನ್? ಮಾರ್ಷಲ್ ಆರ್ಟ್ಸ್ ಎಜುಕೇಷನ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ 2021? ಜಾಗತಿಕ ಆಹಾರ ಭದ್ರತೆ ಸೂಚ್ಯಾಂಕ 2021ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಸ್ನೇಹಿತರೆ, ಈ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.